Hello children, in this video today we'll learn 3rd standard Kannada lesson number 2 ಒತ್ತಕ್ಷರ ಕಲಿಕಾ ಪಾಠ 2. In this today we'll learn some ಒತ್ತಕ್ಷರ letters with that relating words. Okay, K, for K double letter is there. ಒತ್ತಕ್ಷರ means double letters. For K, K ಒತ್ತು is there. Same way for other letters also. Kh, gh, ch, dh, dh, ph, s, l. So we have to read it forcefully. If single letter is there means like this only k. When what comes means kh like this. Okay. ಚಿತ್ರ ತೋರಿಸಿ ಪದ ಹೇಳಿಸಿರಿ. By seeing this picture we have to tell its name. Bekku, and you copy down their name. Happala, Gudda, Amma, Bassu, Haddu, Kamanabillu, Bellulli, Balehannu. Second, ಅಕ್ಷರಗಳನ್ನು ಉಚ್ಚರಿಸಿ ನಕಲು ಮಾಡಲು ತಿಳಿಸಿರಿ. By saying these letters you have to write down in below given space. Kh, gh, ch, dh, dh, ph, s, l. Same way you have to say and write here down. Okay. Next page. E. See, you have to copy down like this in below given place. Okay. Next one. ಈ ಪದಗಳನ್ನು ಓದಿ ಬರೆಯಲು ತಿಳಿಸಿರಿ. You have to read these words and copy down below. Okay. ಅಕ್ಕ, ಪಕ್ಕ, ಹಕ್ಕಿ, ಮಕ್ಕಳು, ಸಕ್ಕರೆ, ಅಕ್ಕರೆ. Children, say according to me, say with me. Okay. And write down below. And don't skip the video, children. If you skip the video you will not understand what I have explained. Okay. Hagga, agga, higgu, magga, beligge, taggada. Say along with me, children. Okay. Kuchu, kuchu, lachi, ಹೆಚ್ಚು, ಹೆಚ್ಚು, ಮೆಚ್ಚು, ಮೆಚ್ಚು, ಅಚ್ಚು, ಅಚ್ಚು, ಕಲಗಚ್ಚು, ಕಲಗಚ್ಚು, ಗಡ್ಡ, ಗಡ್ಡ, ಲಡ್ಡು, ಲಡ್ಡು, ದುಡ್ಡು, ದುಡ್ಡು, ದೊಡ್ಡಣ್ಣ, ದೊಡ್ಡಣ್ಣ, ಕಡ್ಡಾಯ, ಕಡ್ಡಾಯ, ಗುಡ್ಡಗಾಡು, ಗುಡ್ಡಗಾಡು, ಹದ್ದು, ಹದ್ದು, ಗದ್ದೆ, ಗದ್ದೆ, ಗದ್ದ, ಗದ್ದ, ಮುದ್ದು, ಮುದ್ದು, ಮದ್ದು, ಗುದ್ದಲಿ, ಗುದ್ದಲಿ, ಗದ್ದಲ, ಉದ್ದಗಲ, ಉದ್ದಗಲ, ಅಪ್ಪ, ಅಪ್ಪ, ತುಪ್ಪ, ತುಪ್ಪ, ಸೊಪ್ಪು, ಸೊಪ್ಪು, ಚಿಪ್ಪು, ಚಿಪ್ಪು, ಹಪ್ಪಳ, ಹಪ್ಪಳ, ಕೊಪ್ಪಳ, ಕೊಪ್ಪಳ, ಸಪ್ಪಳ, ಸಪ್ಪಳ, ಬಸ್ಸು, ಬಸ್ಸು, ಹಿಸ್ಸೆ, ಹಿಸ್ಸೆ, ಹವಿಸ್ಸು, ಹವಿಸ್ಸು, ವಯಸ್ಸು, ವಯಸ್ಸು, ಮನಸ್ಸು, ಮನಸ್ಸು. Even you have to keep the finger on this word and read it. ಶಿರಸ್ಸು, ಶಿರಸ್ಸು, ಆಯಸ್ಸು, ಆಯಸ್ಸು, ಹಳ್ಳ, ಹಳ್ಳ, ಕೊಳ್ಳ, ಕೊಳ್ಳ, ಬಳ್ಳಿ, ಬಳ್ಳಿ, ಜೊಳ್ಳು, ಜೊಳ್ಳು, ತಳ್ಳಾಟ, ತಳ್ಳಾಟ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಬಳ್ಳಾರಿ, ಬಳ್ಳಾರಿ, ಪೊಳ್ಳು, ಪೊಳ್ಳು, ಎಳ್ಳು, ಎಳ್ಳು. Now next, children. ಈ ಪದಗಳಲ್ಲಿರುವ ಒತ್ತಕ್ಷರಗಳನ್ನು ಗುರುತಿಸಿ ಅಡಿಗೆರಿ ಎಳೆಯಲು ತಿಳಿಸಿರಿ. ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಡಬಲ್ ಲೆಟರ್ ಆ್ಯಂಡ್
Draw the line below that letter. So here Madari, Sakkare, see here they have drawn one line. So below this we have to draw one line. Happala, Akkare, K is double letter. P, Makkalu, K, Magga, G, Tuppala, P, Gudda, D, Akkanasare, K, Balla, L, Hagga, G, Jaggata, G, ಯಶಸ್ಸು ಸು. ಪದಗಳಿಗೆ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸಿರಿ. ಯು ಹ್ಯಾವ್ ಟು ಮ್ಯಾಚ್ ದ ವರ್ಡ್ಸ್ ವಿತ್ ದೀಸ್ ಪಿಕ್ಚರ್ಸ್. ಫಸ್ಟ್ ಒನ್, ಕಪ್ಪೆ, ಗುದ್ದಲಿ, ತೊಟ್ಟಿಲು, ಬಸ್ಸು. ಕಪ್ಪೆ ಮೀನ್ಸ್ ಫ್ರಾಗ್, ಗುದ್ದಲಿ ಮೀನ್ಸ್ ಆಕ್ಸ್, ತೊಟ್ಟಿಲು ಕ್ರ್ಯಾಡಲ್, ಬಸ್ಸು ಬಸ್. ಓಕೆ, ನೆಕ್ಸ್ಟ್ ಒನ್, ವಾಕ್ಯಗಳನ್ನು ಓದಿಸಿ ತಲಾ 2 ಬಾರಿ ನಕಲು ಮಾಡಿಸಿರಿ. ಸೊ ಯು ಹ್ಯಾವ್ ಟು ರೀಡ್ ದಿಸ್ ಸೆಂಟೆನ್ಸ್ ಆ್ಯಂಡ್ ರೈಟ್ 2 times ಬಿಲೋ ದ ಲೈನ್ ಹ್ಯಾಸ್ ಗಿವನ್. ಓಕೆ, ಅಕ್ಕ ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಕೊಟ್ಟಳು. ಅಕ್ಕ ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಕೊಟ್ಟಳು. ಸೊ ಸೇಮ್ ವೇ ಯು ಹ್ಯಾವ್ ಟು ರೈಟ್ 2 times. Say, they told, read and write. Second one, ರೈತನಿಗೆ ಸುಗ್ಗಿ ಬಂದರೆ ಹಿಗ್ಗು. ರೈತನಿಗೆ ಸುಗ್ಗಿ ಬಂದರೆ ಹಿಗ್ಗು. You have to write same way. ಮಕ್ಕಳು ಕಣ್ಣಾಮುಚ್ಚಾಲೆ ಆಡಿದರು. ಮಕ್ಕಳು ಕಣ್ಣಾಮುಚ್ಚಾಲೆ ಆಡಿದರು. ಬೆಟ್ಟ ಗುಡ್ಡ ನನಗೆ ಅಚ್ಚುಮೆಚ್ಚು. ಬೆಟ್ಟ ಗುಡ್ಡ ನನಗೆ ಅಚ್ಚುಮೆಚ್ಚು. ಸಾರಿ, ಇಟ್ ವಾಸ್ ನಾಟ್ ವಿಸಿಬಲ್. ಬೆಟ್ಟ ಗುಡ್ಡ ನನಗೆ ಅಚ್ಚುಮೆಚ್ಚು. ನೆಕ್ಸ್ಟ್ ಒನ್, ಸದ್ದುಗದ್ದಲದಿಂದ ನಿದ್ದೆ ಬಾರದು. ಸದ್ದುಗದ್ದಲದಿಂದ ನಿದ್ದೆ ಬಾರದು. ಮಳೆಗಾಲದಲ್ಲಿ ಹಳ್ಳಕೊಳ್ಳಗಳು ತುಂಬಿ ಹರಿದವು. ಮಳೆಗಾಲದಲ್ಲಿ ಹಳ್ಳಕೊಳ್ಳಗಳು ತುಂಬಿ ಹರಿದವು. ಓಕೆ, ನೆಕ್ಸ್ಟ್ ಒನ್, ಮಾದರಿಯಂತೆ ವೃತ್ತದೊಳಗಿನ ಒತ್ತಕ್ಷರ ಬಳಸಿ ಪದ ರಚಿಸಲಿ. Here one double letter they have given in circle. So using this double letter and the letters which have given surrounding to that, we have to use each letter with that double letter. We should make other words, different words we have to make. So first one, for example, they have given a d, adda. Okay, right here, adda, ಗಿಡ್ಡ, ಗಡ್ಡ, ಹೆಡ್ಡ, ದಡ್ಡ, ಬೊಡ್ಡ, ಗುಡ್ಡ, ಕೆಡ್ಡ. Like that you have to write that words here. Okay, next one, using k ಒತ್ತಕ್ಷರ. ಅಕ್ಕ, ಪುಕ್ಕ, ಟಕ್ಕ, ಚಿಕ್ಕ, ನಕ್ಕ, ಪಕ್ಕ, ಚೊಕ್ಕ, ಸಿಕ್ಕ. That together you have to write that words here. Okay, all the letters you have to use, and using with this double letter you have to write here different words. So if you have understood this lesson, children, please like, share and subscribe to my channel. Okay, thank you children.